ದಾವಣಗೆರೆಯಲ್ಲೂ ಆಪರೇಷನ್ ಫುಟ್ಪಾತ್ ಪ್ರಾರಂಭ ಆಗಿದೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಜೆಸಿಬಿ ಸದ್ದು ಮುಳುಗ್ತಾ ಇದೆ. ಗೂಡಂಗಡಿ ನೆಲಸಮ ಮಾಡಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಪುರಸಭೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಫುಟ್ಪಾತ್ ಒತ್ತುವರಿ ಮಾಡಿ ಗೂಡಂಗಡಿಯನ್ನ ನಿರ್ಮಿಸಿದ್ರು ವ್ಯಾಪಾರಸ್ಥರು. ಒಂದು ವಾರದಿಂದ ಗೂಡಂಗಡಿ ತೆರವುಗೊಳಿಸೋದಕ್ಕೆ ಪುರಸಭೆ ಸೂಚನೆ ಕೊಟ್ಟಿತ್ತು. ನೋಟಿಸ್ ಅನ್ನ ಕೊಟ್ಟು ಧ್ವನಿವರ್ಧಕದ ಮೂಲಕ ಪುರಸಭೆ ಅನೌನ್ಸ್ ಕೂಡ ಮಾಡಿಸಿತ್ತು. ಅಧಿಕಾರಿಗಳ ಸೂಚನೆಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ವ್ಯಾಪಾರಸ್ಥರು. ಹಾಗಾಗಿ ಕಾರ್ಯಾಚರಣೆ ನಡೆಯಿತು. ಕಾರ್ಯಾಚರಣೆ ವೇಳೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು. ಅವರ ಮನವೊಲಿಕೆಗೂ ಕೂಡ ಹರಸಾಹಸ ಪಟ್ಟರು ಅಧಿಕಾರಿಗಳು. ಪೊಲೀಸ್ ಭದ್ರತೆಯಲ್ಲಿ ಕೊನೆಗೂ ಒತ್ತುವರಿಯನ್ನ ತೆರವು ಮಾಡಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ವ್ಯಾಪಾರಸ್ಥರಿಗೆ ನೋಟಿಸ್ ಕೊಟ್ಟರು ಕ್ಯಾರೆ ಅಂತಿಲ್ಲ. ಧ್ವನಿವರ್ಧಕದ ಮೂಲಕ ಅನೌನ್ಸ್ ಮಾಡಿಸಿದ್ದಾರೆ ಅಧಿಕಾರಿಗಳು. ಅದಕ್ಕೂ ಕೂಡ ವ್ಯಾಪಾರಸ್ಥರು ಕ್ಯಾರೆ ಅಂದಿಲ್ಲ. ಕೊನೆಗೆ ಅಧಿಕಾರಿಗಳು ಫೀಲ್ಡ್ಗಿಳಿದ್ರು. ಪೊಲೀಸ್ ಭದ್ರತೆಯಲ್ಲೇ ಒತ್ತುವರಿ ತೆರವು ಮಾಡಿದ್ದಾರೆ ಅಧಿಕಾರಿಗಳು. ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ದಾವಣಗೆರೆಯಲ್ಲೂ ಆಪರೇಷನ್ ಫುಟ್ಪಾತ್ ಪ್ರಾರಂಭ ಆಗಿದೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಜೆಸಿಬಿ ಸದ್ದು ಮುಳುಗ್ತಾ ಇದೆ. ಗೂಡಂಗಡಿ ನೆಲಸಮ ಮಾಡಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಪುರಸಭೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಫುಟ್ಪಾತ್ ಒತ್ತುವರಿ ಮಾಡಿ ಗೂಡಂಗಡಿಯನ್ನ ನಿರ್ಮಿಸಿದ್ರು ವ್ಯಾಪಾರಸ್ಥರು. ಒಂದು ವಾರದಿಂದ ಗೂಡಂಗಡಿ ತೆರವುಗೊಳಿಸೋದಕ್ಕೆ ಪುರಸಭೆ ಸೂಚನೆ ಕೊಟ್ಟಿತ್ತು. ನೋಟಿಸ್ ಅನ್ನ ಕೊಟ್ಟು ಧ್ವನಿವರ್ಧಕದ ಮೂಲಕ ಪುರಸಭೆ ಅನೌನ್ಸ್ ಕೂಡ ಮಾಡಿಸಿತ್ತು. ಅಧಿಕಾರಿಗಳ ಸೂಚನೆಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ವ್ಯಾಪಾರಸ್ಥರು. ಹಾಗಾಗಿ ಕಾರ್ಯಾಚರಣೆ ನಡೆಯಿತು. ಕಾರ್ಯಾಚರಣೆ ವೇಳೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು. ಅವರ ಮನವೊಲಿಕೆಗೂ ಕೂಡ ಹರಸಾಹಸ ಪಟ್ಟರು ಅಧಿಕಾರಿಗಳು. ಪೊಲೀಸ್ ಭದ್ರತೆಯಲ್ಲಿ ಕೊನೆಗೂ ಒತ್ತುವರಿಯನ್ನ ತೆರವು ಮಾಡಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ವ್ಯಾಪಾರಸ್ಥರಿಗೆ ನೋಟಿಸ್ ಕೊಟ್ಟರು ಕ್ಯಾರೆ ಅಂತಿಲ್ಲ. ಧ್ವನಿವರ್ಧಕದ ಮೂಲಕ ಅನೌನ್ಸ್ ಮಾಡಿಸಿದ್ದಾರೆ ಅಧಿಕಾರಿಗಳು. ಅದಕ್ಕೂ ಕೂಡ ವ್ಯಾಪಾರಸ್ಥರು ಕ್ಯಾರೆ ಅಂದಿಲ್ಲ. ಕೊನೆಗೆ ಅಧಿಕಾರಿಗಳು ಫೀಲ್ಡ್ಗಿಳಿದ್ರು. ಪೊಲೀಸ್ ಭದ್ರತೆಯಲ್ಲೇ ಒತ್ತುವರಿ ತೆರವು ಮಾಡಿದ್ದಾರೆ ಅಧಿಕಾರಿಗಳು. ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.